ರಾಜ್ಯಾದ್ಯಂತ ಜೋರಾಗಿರುವ ವಫ್ ವಿವಾದ. ರಾಜ್ಯಾದ್ಯಂತ ಜೋರಾಗಿರುವ ವಫ್ ಆಸ್ತಿ ವಿವಾದ. ವಫ್ ಆಸ್ತಿ ವಿವಾದವನ್ನೇ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಇಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಬಿಜೆಪಿ ಕರೆಯನ್ನು ಕೊಟ್ಟಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ. ವಫ್ ವಿರುದ್ಧ ಸಿಎಂ ತವರಲು ಕೇಸರಿ ಪಡೆ ಪ್ರೊಟೆಸ್ಟ್. ಮೈಸೂರು ಡಿಸಿ ಕಚೇರಿ ಮುಂಭಾಗ ಬಿಜೆಪಿ ಪ್ರತಿಭಟನೆ. ಗ್ರಾಮಾಂತರ ಹಾಗೂ ನಗರ ಬಿಜೆಪಿ ಘಟಕದಿಂದ ಹೋರಾಟ. ಬಿಜೆಪಿ ನಗರಾಧ್ಯಕ್ಷ ನಾಗೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆಯಲ್ಲಿ ಸಂಸದ ಯದುವೀರ್ ಒಡೆಯರ್, ಶಾಸಕ ಶ್ರೀವತ್ಸ ಸೇರಿದಂತೆ ಮಾಜಿ ಶಾಸಕರು, ಮುಖಂಡರು ಭಾಗಿಯಾಗಲಿದ್ದಾರೆ. ರಾಜ್ಯಾದ್ಯಂತ ವಫ್ ಆಸ್ತಿ ವಿವಾದ ಜೋರಾಗಿರುವಂಥದ್ದು. ಈ ಒಂದು ವಿವಾದವನ್ನೇ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಪ್ರತಿಭಟನೆ. ವಫ್ ವಿರುದ್ಧ ಸಿಎಂ ತವರಲ್ಲೂ ಕೂಡ ಕೇಸರಿ ಪಡೆ ಪ್ರೊಟೆಸ್ಟ್. ಮೈಸೂರು ಡಿಸಿ ಕಚೇರಿ ಮುಂಭಾಗ ಬಿಜೆಪಿ ವತಿಯಿಂದ ಪ್ರತಿಭಟನೆ ಮಾಡಲಾಗುತ್ತೆ. ಗ್ರಾಮಾಂತರ ಮತ್ತು ನಗರ ಬಿಜೆಪಿ ಘಟಕದಿಂದ ಹೋರಾಟ ನಡೀತಾ ಇರುವಂಥದ್ದು. ಬಿಜೆಪಿ ನಗರಾಧ್ಯಕ್ಷ ನಾಗೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ. ಈ ಒಂದು ಪ್ರತಿಭಟನೆಯಲ್ಲಿ ಸಂಸದ ಯದುವೀರ್ ಒಡೆಯರ್, ಶಾಸಕ ಶ್ರೀವತ್ಸ ಸೇರಿದಂತೆ ಮಾಜಿ ಶಾಸಕರು, ಮುಖಂಡರು ಭಾಗಿಯಾಗಲಿದ್ದಾರೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್ ನೇರ ಸಂಪರ್ಕದಲ್ಲಿ. ಯಶಸ್ ಮೌತೂರ್, ರಾಜ್ಯಾದ್ಯಂತ ವಫ್ ಆಸ್ತಿ ವಿವಾದ ಜೋರಾಗಿರುವಂಥದ್ದು. ಈ ಒಂದು ವಫ್ ಆಸ್ತಿ ವಿಚಾರವನ್ನೇ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಇವತ್ತು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು. ನಾಗೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ. ಯಾವೆಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ? ಹೌದು ಅಂಕಿತ, ಭಾಳ ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ರೀತಿಯಂತಹ ವಿದ್ಯಮಾನಗಳು ಸಾಕಷ್ಟು ಚರ್ಚೆಗೆ ಬರ್ತಾ ಇದೆ. ಅದರಲ್ಲೂ ಕೂಡ ವಕ್ಫ್ ಬೋರ್ಡ್ನ ಏನು ವಿಚಾರ ಇದೆ, ಇದು ಸಾಕಷ್ಟು ಈಗಾಗಲೇ ಏನು ರಾಜ್ಯಾದ್ಯಂತ ಸಾಕಷ್ಟು ರೀತಿಯಾದಂತಹ ಸುದ್ದಿ ಮಾಡಿತ್ತು. ಬಾಗಲಕೋಟೆ ಹಾಗೂ ಇತರ ಭಾಗಗಳಲ್ಲೂ ಕೂಡ ರೈತರ ಜಮೀನುಗಳಿಗೆ ವಕ್ಫ್ ಹೆಸರು ಬಂದಿರತಕ್ಕಂಥದ್ದು RTCಯಲ್ಲಿ. ಹೀಗಾಗಿ ಆ ವಿಚಾರವಾಗಿ ಒಂದೆಡೆ ಉತ್ತರ ಕರ್ನಾಟಕ ಈ ಭಾಗದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಆಂದೋಲನವೇ ಸೃಷ್ಟಿಯಾಗಿತ್ತು. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ 3 ವಿಭಾಗಗಳನ್ನ ಮಾಡಿಕೊಂಡು 3 ತಂಡಗಳನ್ನ ಮಾಡಿಕೊಂಡು R ಅಶೋಕ್ ಅವರು ಹಾಗೂ CT ರವಿ ಅವರು ಹಾಗೂ ಭಾಳ ಪ್ರಮುಖವಾಗಿ ವಿಜೇಂದ್ರ ಅವರು ಹಾಗೂ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಅನೇಕರ ತಂಡವನ್ನು ಮಾಡಿಕೊಂಡು ಆ ಭಾಗಗಳಲ್ಲಿ ಸಂಚಾರವನ್ನು ಮಾಡ್ತಿದ್ರು. ಹೀಗಾಗಿ ಮೈಸೂರಿನಲ್ಲೂ ಕೂಡ ಈಗಾಗಲೇ ಏನು ಸಾಕಷ್ಟು ರೀತಿಯಾದಂಥಕ್ಕೆ ವಕ್ಫ್ಗೆ ಸಂಬಂಧಪಟ್ಟಂತೆ ಮೈಸೂರು, ಚಾಮರಾಜನಗರ 2 ಜಿಲ್ಲೆಗಳಲ್ಲೂ ಕೂಡ 600ಕ್ಕೂ ಹೆಚ್ಚು ಜಮೀನುಗಳು ವಕ್ಫ್ ಹೆಸರಲ್ಲಿದೆ. ಹೀಗಾಗಿ ಆ ಒಂದು ಏನು ಗುಂಡಿನ ತೋಪಿರ್ಬೋದು ಅಥವಾ ಇತರ ರೀತಿಯಾದಂತಹ ಏನು ರುದ್ರಭೂಮಿಗಳಿರ್ಬೋದು ಹಾಗೂ ಅನೇಕ ಆಸ್ತಿಗಳನ್ನು ಅಥವಾ ರೈತರು ಏನು ಜಮೀನು ಉಳುಮೆ ಮಾಡ್ತಿದ್ರು ಆ ಒಂದಕ್ಕೆ ಸಂಬಂಧಪಟ್ಟಂತೆ ಅನೇಕ ಜಾಗಗಳು ವಕ್ಫ್ ಹೆಸರಲ್ಲಿದೆ. ಹೀಗಾಗಿ ಅದರ ಒಂದು ಏನು ದಿಢೀರ್ನೆ ಈ ಒಂದು ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯನವರ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಮನೆಯೂ ಕೂಡ ಮಾಜಿ ಸಂಸದಂಥ ಪ್ರತಾಪ್ ಸಿಂಹ ಅವರು ವಾಗ್ದಾಳಿಯನ್ನು ಮಾಡಿದ್ರು. ಹಾಗೂ ಏನು BJPಯ ನಗರ ಘಟಕ ಹಾಗೂ ಜಿಲ್ಲಾ ಘಟಕದಿಂದ ಇವತ್ತು ಬೃಹತ್ ಧರಣಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಏನು DC ಕಚೇರಿಯ ಮುಂಭಾಗ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಧರಣಿಯನ್ನು ಮಾಡ್ತಾರೆ. ಹಾಗೂ ಭಾಳ ಪ್ರಮುಖವಾಗಿ ಏನು ಈ ಒಂದು ವಕ್ಫ್ ಹೆಸರಿನ ಅಂದರೆ ಮೈಸೂರು ನಗರ ಪ್ರದೇಶ ಸೇರಿದಂತೆ ಹಲವಾರು ನಿವೇಶನಗಳೇನಾದ್ರು ವಕ್ಫ್ ಹೆಸರಿನಲ್ಲಿ ಇದ್ದರೆ ಆ ಒಂದು ಏನು ಆ ರೀತಿಯ ಸಮಸ್ಯೆ ಆದಂಥ ರೈತರಿರ್ಬೋದು ಅಥವಾ ಭೂಮಾಲೀಕರು ಕೂಡ BJPಯ ಒಂದು ಸಹಾಯವಾಣಿಯನ್ನು ಸಂಪರ್ಕಿಸ್ಬೋದು. ಹೀಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಒಂದು ನೇತೃತ್ವದಲ್ಲಿ ಇವತ್ತು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಆಗಿದೆ. ಹಾಗೂ ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಸಂಸದಂತಹ ಯದುವೀರ್ ಅವರು ಸೇರಿದಂತೆ ಏನು ಶಾಸಕರಾದಂತಹ ಶ್ರೀವತ್ಸ ಅವರು ಹಾಗೂ ಅನೇಕ ಮಾಜಿ ಶಾಸಕರುಗಳು, ಮಾಜಿ ಸಂಸದರು ಕೂಡ ಭಾಗಿಯಾಗ್ತಾರೆ. ಹೀಗಾಗಿ ಈ ಒಂದು ಪ್ರತಿಭಟನೆ ಏನಿದೆ ನಗರ ಮೈಸೂರಿನಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಕಾವು ಪಡ್ಕೊಳ್ತಾ ಇದೆ. ಈಗಾಗಲೇ ರಾಜ್ಯಾದ್ಯಂತ ಕೂಡ ಹಲವಾರು ಜಿಲ್ಲೆಗಳಲ್ಲಿ ಒಂದು ಪ್ರತಿಭಟನೆ ಮಾಡೋಕ್ಕೆ ಈಗಾಗಲೇ ಏನು ಸೂಚನೆಯನ್ನು ಕೂಡ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನಲ್ಲಿ ಇಂದು ಮುಖ್ಯಮಂತ್ರಿಗಳು ಕೂಡ ಇರೋದ್ರಿಂದ ಈ ಒಂದು ಪ್ರತಿಭಟನಾ ಕಾವು ಏರತೊಡಗಿದೆ ಅಂತಲೇ ಹೇಳ್ಬೋದು ಅಂಕಿತಾ. ಧನ್ಯವಾದ ಯಶಸ್ ಮೌತೂರ್ ತಮ್ಮೆಲ್ಲ ಮಾಹಿತಿಗಾಗಿ.